ಭಾರತ ಚೀನಾಗೆ ಮತ್ತೊಂದು ಟಕ್ಕರನ್ನ ಕೊಟ್ಟಿದೆ. ಪದೇ ಪದೇ ಕಾಲು ಕೆರೆದು ಚೀನಾ ಭಾರತದ ಮೇಲೆ ಎರಗುವಂತಹ ಕೆಲಸವನ್ನ ಮಾಡ್ತಿದ್ರು. ಅದಕ್ಕೆ ಇದೀಗ ಭಾರತ ತನ್ನದೇ ಆದ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದೆ. ಅದುವೇ ಇದೀಗ ಚೀನಾದ ನಿದ್ದೆಯನ್ನ ಕೆಡಿಸಿದೆ. ಅದೇನಪ್ಪಾ ಅಂದ್ರೆ ಚೀನಾದ ಗಡಿ ಏನಿದೆ ಅಲ್ಲಿಯವರೆಗೂ ಅಂದ್ರೆ ತವಾಂಗ್ ಏನಿದೆ ಅಲ್ಲಿಯವರೆಗೂ ಭಾರತದ ಒಂದು ಸುರಂಗ ಮಾರ್ಗವನ್ನ ಕೊರೆದಿದ್ದು ಆ ಮೂಲಕ ಚೀನಾಗೆ ಟಕ್ಕರನ್ನ ಕೊಟ್ಟಿದೆ. ಅದೇ ಕಾರಣಕ್ಕೆ ಇದೀಗ ಈ ಟನಲ್ ವಿರುದ್ಧ ಚೀನಾ ರೊಚ್ಚಿಗೇಳುವಂತ ಕೆಲಸವನ್ನ ಮಾಡ್ತಿದೆ, ಕೆಂಡ ಮಂಡಲವಾಗ್ತಾ ಇದೆ. ಹಾಗಾದ್ರೆ ಈ ಟನಲ್ ನಿಂದ ಚೀನಾಕ್ಕೆ ಆಗುವಂತಹ ಅನಾನುಕೂಲಗಳೇನು, ಇದರಿಂದ ಭಾರತಕ್ಕೆ ಆಗುವಂತಹ ಅನುಕೂಲಗಳೇನು, ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಭಾರತ ಚೀನಾದ ದುರಂಕಾರಕ್ಕೆ ಇದೀಗ ಮದ್ದೆರೆಯುವಂತಹ ಕೆಲಸವನ್ನ ಮಾಡಿದೆ. ಭಾರತವೇ ಮುಂದೆ ಬಿದ್ದು ಹೋಗಿ ಶಾಂತಿಯನ್ನ ನಿಲ್ಲಿಸಲು ಹಲವು ಬಾರಿ ಕೇಳಿಕೊಂಡ್ರು ಚೀನಾ ಮಾತ್ರ ಶಾಂತಿಯನ್ನ ಬಯಸಲಿಲ್ಲ. ಪದೇ ಪದೇ ಅದನ್ನ ತಿರಸ್ಕರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದೇ ಕಾರಣಕ್ಕೆ ಇದೀಗ ಭಾರತ ಚೀನಾಕ್ಕೆ ಸರಿಯಾಗಿಯೇ ಟಕ್ಕರ್ ಕೊಡಬೇಕು ಅಂತ ಹೇಳಿ ಇಡೀ ವಿಶ್ವದ ಅತಿ ಎತ್ತರದ ದ್ವಿಪಥ ರಸ್ತೆ ಹೊಂದಿರುವಂತಹ ಸುರಂಗ ಮಾರ್ಗವನ್ನು ಇದೀಗ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ದು ಅದೊಂದು ರೀತಿ ಚೀನಾಗೆ ಹೊಸದಾದ ಸವಾಲಾಗಿದೆ. ಹಾಗಾದ್ರೆ ಏನಿದು ಈ ಸುರಂಗದ ವಿಶೇಷತೆ, ಅದನ್ನ ಹೇಳೋದಕ್ಕೂ ಮುಂಚೆ ಈ ಚೀನಾದ ಕಿರಿಕ್ ಬಗ್ಗೆ ಹೇಳಿಲ್ಲ ಅಂದ್ರೆ ಹೇಗೆ ಅಲ್ವಾ? ಹೌದು, ಕಿರಿಕ್ ರಾಷ್ಟ್ರ ಚೀನಾ. ಒಂದ್ ರೀತಿ ಚೀನಾಗೆ ಕಿರಿಕ್ ಅಂದ್ರೆ ಎಲ್ಲಿಲ್ಲದ ಇಷ್ಟ. ಅದೇ ಕಾರಣಕ್ಕೆ ಪ್ರಪಂಚದ ಯಾವುದೇ ದೇಶ ಹೊಂದಿಲ್ಲದಷ್ಟು ರಾಷ್ಟ್ರಗಳೊಂದಿಗೆ ದ್ವೇಷವನ್ನ ಈ ಕಿರಿಕ್ ಡ್ರ್ಯಾಗನ್ ಹೊಂದಿರುವಂತಹದ್ದು. ಅಂದ್ರೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ 23 ರಾಷ್ಟ್ರಗಳೊಂದಿಗೆ ದ್ವೇಷವನ್ನ ಕಟ್ಟಿಕೊಳ್ಳುವಂತ ಕೆಲಸವನ್ನ ಚೀನಾ ಮಾಡಿದೆ. ಅದರಲ್ಲಿ 13 ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹೊಂದಿದ್ರೆ 6 ರಾಷ್ಟ್ರಗಳಿಂದ ಅವುಗಳೊಂದಿಗೆ ಜಲಗಡಿಯನ್ನು ಉಳಿದಿದೆ. ಇನ್ನುಳಿದಂತಹ ರಾಷ್ಟ್ರಗಳೇನಿವೆ ಅಲ್ಲಿ ಯಾವುದೇ ಗಡಿ ಇಲ್ಲದಿದ್ರೂ ಅವುಗಳೊಂದಿಗೆ ಒಂದು ರೀತಿ ಯುದ್ಧವನ್ನ ಮಾಡುವಂತ ಕೆಲಸವನ್ನ ಈ ಚೀನಾ ಮಾಡ್ತಾ ಇದೆ. ಇನ್ನು ಸ್ನೇಹಿತರೆ, ಈ ಚೀನಾ ಏನಿದೆ ಇದು ಸಣ್ಣ ಪುಟ್ಟ ದೇಶಗಳನ್ನೇ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಮಾಡ್ತಿದೆ. ಯಾವ ಸಣ್ಣ ಪುಟ್ಟ ರಾಷ್ಟ್ರಗಳಿರ್ತವೋ ಅವುಗಳನ್ನ ಟಾರ್ಗೆಟ್ ಮಾಡುವುದು, ಅವುಗಳ ಭೂ ವಿಸ್ತೀರ್ಣ ಇದೆ ಅದನ್ನು ಆಕ್ರಮಿಸಿಕೊಳ್ಳುವ ಮೂಲಕ ತನ್ನ ವಿಸ್ತೀರ್ಣತೆ ಅಥವಾ ತನ್ನ ಆಡಳಿತವನ್ನ ಹೆಚ್ಚು ಮಾಡಿಕೊಳ್ಳುವಂತಹ ಕೆಲಸವನ್ನ ಈ ಮೊದಲಿನಿಂದಲೂ ಮಾಡುವಂತ ಕೆಲಸವನ್ನ ಚೀನಾ ಮಾಡ್ತಿದೆ. ಇದಕ್ಕೆ ಭಾರತ ಕೂಡ ಹೊರತಾಗಿಲ್ಲ, ಭಾರತದ ಮೇಲೆಯೂ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡ್ತಿದೆ. ಜಪಾನ್ ಮತ್ತು ಭಾರತ ಇದೆ, ಇವೆರಡು ಬಲಿಷ್ಠ ರಾಷ್ಟ್ರಗಳಾಗಿದ್ರೂ ಕೂಡ ಆಗಾಗ ಚೀನಾ ಜಪಾನ್ ಮತ್ತು ಭಾರತದೊಂದಿಗೆ ಇನ್ನಿಲ್ಲದ ಖ್ಯಾತೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತದೆ. ಅದರಲ್ಲೂ ಕೂಡ ವಿಶೇಷವಾಗಿ ಭಾರತ ಚೀನಾಗೆ ಮುಂದಿನ ದಿನಗಳಲ್ಲಿ ಅಂದರೆ ಭವಿಷ್ಯದಲ್ಲಿ ಟಕ್ಕರ್ ಕೊಡುವ ಸಾಧ್ಯತೆ ಇದೆ ಎನ್ನುವಂಥ ಕಾರಣಕ್ಕೆ ಭಾರತವನ್ನೇ ಹೆಚ್ಚು ಟಾರ್ಗೆಟ್ ಮಾಡ್ತಿದೆ. ಹೌದು ಸ್ನೇಹಿತರೆ, ಆಗಾಗ ಭಾರತದ ನೆಮ್ಮದಿಯನ್ನ ಕೆಡಿಸಲು ಇನ್ನಿಲ್ಲದ ಪ್ರಯತ್ನವನ್ನ ಈ ಚೀನಾ ಮಾಡ್ತಿದೆ. ಅದಕ್ಕೆ ಆಧಾರವೇ ಈ LAC ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏನಿದೆ ಅಲ್ಲಿ ಖ್ಯಾತೆಯನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಇದೇ ಕಾರಣಕ್ಕೆ ಭಾರತ ಇಲ್ಲಿ ಶಾಂತಿ ನೆಲೆಸಲು ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನ ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಅದಕ್ಕಾಗಿಯೇ ಚೀನಾದೊಂದಿಗೆ ಆಗಾಗ ಮಾತುಕತೆಗೆ ಮುಂದಾಗಿದೆ. ಆದರೆ ಚೀನಾ ಮಾತ್ರ ಪದೇ ಪದೇ ಅದನ್ನು ತಿರಸ್ಕರಿಸುವಂಥ ಕೆಲಸವನ್ನು ಮಾಡ್ತಿದೆ. ಇದಷ್ಟೇ ಅಲ್ಲದೆ ಯುದ್ಧಕ್ಕೆ ಬೇಕಿರುವಂತಹ ಎಲ್ಲ ತಯಾರಿಗಳನ್ನು ಒಂದರ ಹಿಂದೆ ಒಂದು ಮಾಡಿಕೊಳ್ಳುವಂಥ ಕೆಲಸವನ್ನು ಈ ಚೀನಾ ಮಾಡ್ತಿದೆ. ಸಾಕಷ್ಟು ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದೆ. ಸಾಕಷ್ಟು ರಸ್ತೆಗಳನ್ನು ನಿರ್ಮಿಸುವಂಥ ಕೆಲಸಗಳನ್ನು ಕೂಡ ಮಾಡಿದೆ. ಅದಷ್ಟೇ ಅಲ್ಲದೆ ಡ್ಯುಯಲ್ ಹಳ್ಳಿಗಳನ್ನು ಕೂಡ ಚೀನಾ ನಿರ್ಮಾಣ ಮಾಡ್ತಿದೆ. ನಿಮ್ಗನ್ಸಿರಬಹುದು ಏನಿದು ಡ್ಯುಯಲ್ ಹಳ್ಳಿಗಳು ಅಂದರೆ? ಸ್ನೇಹಿತರೆ, ಡ್ಯುಯಲ್ ಹಳ್ಳಿಗಳು ಅಂದರೆ ಇಲ್ಲಿ ಜನರು ಕೂಡ ಇರ್ತಾರೆ, ಹಾಗೆಯೇ ಸೈನಿಕರು ಕೂಡ ವಾಸವಾಗಿರ್ತಾರೆ. ಅಂದರೆ ಗಡಿಯ ವಿಚಾರ ಬಂದಾಗ, ಸಮಸ್ಯೆ ಎದುರಾದಾಗ ಅಲ್ಲಿನ ಸೈನಿಕರು ಅವರನ್ನು ಓಡಿಸುವಂತಹ ಅಥವಾ ಯುದ್ಧಕ್ಕೆ ನಿಲ್ಲುವಂಥ ಕೆಲಸವನ್ನು ಮಾಡ್ತಾರೆ. ಅದೇ ಕಾರಣಕ್ಕೆ ಇದೀಗ ಭಾರತ ಈ ಚೀನಾದ ಹಾವಳಿಯನ್ನು ತಡೆಯಲಾಗದೆ ಅದಕ್ಕೆ ಟಕ್ಕರ್ ಕೊಡಲು 825 ಕೋಟಿ ವೆಚ್ಚದ ಒಂದು ಸುರಂಗವನ್ನು ನಿರ್ಮಾಣ ಮಾಡಿದೆ. ಅದುವೇ ದ್ವಿಪಥ ರಸ್ತೆ ನಿರ್ಮಾಣ, ಅಂದರೆ ಆ ಸುರಂಗದೊಳಗಡೆ ದ್ವಿಪಥ ರಸ್ತೆ ನಿರ್ಮಾಣ ಮಾಡಿದೆ. ಇನ್ನು ಸ್ನೇಹಿತರೆ, ಈ ಸುರಂಗದ ವಿಶೇಷ ಏನಪ್ಪಾ ಅಂದರೆ ಇದು ಟಿಬೆಟ್, ಭೂತಾನ್ ಏನಿದೆ ಮತ್ತು ಚೀನಾ ಏನಿದೆ ಹಾಗೂ ಭಾರತ ಈ ಮೂರನ್ನು ಒಂದು ರೀತಿ ಸಂಪರ್ಕಿಸುವಂತಹ ಒಂದು ಪ್ರದೇಶ ಏನಿರುತ್ತೆ ಅಂತಹ ಪ್ರದೇಶದಲ್ಲಿ ಅಂದರೆ ತವಾಂಗ್ ಏನಿದೆ ಅಲ್ಲಿಯವರೆಗೂ ಈ ಸುರಂಗವನ್ನು ನಾವು ಅರುಣಾಚಲ ಪ್ರದೇಶದಿಂದ ಕೊರೆಯಲಾಗಿದ್ದು ಇದೊಂದು ರೀತಿ ಭಾರತಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. ಯಾಕಂದರೆ ಎಂತಹದ್ದೇ ಹವಾಮಾನ ಇದ್ರೂ ಕೂಡ ಇಲ್ಲಿಗೆ ನಾವು ಯುದ್ಧೋಪಕರಣಗಳನ್ನು ಕಳಿಸಬಹುದು, ಯುದ್ಧ ವಾಹನಗಳನ್ನು ಕಳಿಸಬಹುದು ಎನ್ನುವಂಥದ್ದು ಇದರ ವಿಶೇಷವಾಗಿದೆ. ಸ್ನೇಹಿತರೆ, ಈ ಸುರಂಗ ಏನಿದೆ 12,000 ಕಿಲೋಮೀಟರ್ ಇದ್ದು 650 ಕಾರ್ಮಿಕರು 5 ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದಾರೆ. 71,000 ಮೆಟ್ರಿಕ್ ಟನ್ ಸಿಮೆಂಟನ್ನು ಬಳಕೆ ಮಾಡಿದ್ದು 5 ಮೆಟ್ರಿಕ್ ಟನ್ ಕಬ್ಬಿಣವನ್ನು 8,000 ಮೆಟ್ರಿಕ್ ಟನ್ ಸ್ಫೋಟಕವನ್ನು ಇಲ್ಲಿ ಬಳಸಲಾಗಿದೆ.
ನಿಮಗೆ ಅನಿಸಿರಬಹುದು ಏನಕ್ಕೆ ಈ ಸ್ಫೋಟಕವನ್ನು ಬಳಸಿದ್ದಾರೆ ಅಂದರೆ ಸ್ನೇಹಿತರೆ, ಈ ಬೆಟ್ಟ ಗುಡ್ಡಗಳನ್ನು ಕೊರೆಯುವಂತಹದ್ದು ಸುರಂಗ ನಿರ್ಮಾಣ ಮಾಡಲು ಇವುಗಳ ಅವಶ್ಯಕತೆ ಇರುತ್ತೆ. ಸೊ ಅದೇ ಕಾರಣಕ್ಕೆ ಇದೀಗ ಚೀನಾ ಈ ಸುರಂಗದ ವಿರುದ್ಧ ಮಾತನಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಸ್ನೇಹಿತರೆ, ಚೀನಾ ಇದರ ಬಗ್ಗೆ ಹೇಳ್ತಾ ಇರುವಂಥದ್ದು ಏನಂದರೆ, ಭಾರತ ಮತ್ತೆ ಯುದ್ಧವನ್ನು ಬಯಸ್ತಾ ಇದೆ. ನಾವು ಶಾಂತಿಯನ್ನು ಬಯಸಬೇಕು ಅಂದರೂ ಕೂಡ ಭಾರತ ಯಾಕೋ ಶಾಂತಿ ಬೇಕಿಲ್ಲ ಅಂತ ಕಾಣಿಸುತ್ತೆ. ಅದೇ ಕಾರಣಕ್ಕೆ ಇನ್ನಿಲ್ಲದ ಯುದ್ಧ ತಯಾರಿಗಳನ್ನು ಭಾರತ ಮಾಡ್ಕೊಳ್ತಿದೆ. ಈ ಟನಲ್ನ ಅವಶ್ಯಕತೆ ಇತ್ತ ಎನ್ನುವಂತಹ ಪ್ರಶ್ನೆಯನ್ನು ಇದೀಗ ಚೀನಾ ಎದುತ್ತಾ ಇದೆ. ಆದರೆ ಸ್ನೇಹಿತರೆ, ನಿಮಗೆ ನೆನಪಲ್ಲಿರಲಿ, ಈಗಾಗಲೇ ಚೀನಾ ಏನೆಲ್ಲ ಬೇಕೋ ಅದೆಲ್ಲವನ್ನು ಮಾಡಿಕೊಂಡಿದೆ. ಅತ್ಯುತ್ತಮ ರಸ್ತೆಗಳನ್ನು ಮಾಡಿಕೊಂಡಿದೆ, ಡ್ಯೂಯಲ್ ಹಳ್ಳಿಗಳನ್ನು ನಿರ್ಮಾಣ ಮಾಡ್ತಿದೆ. ಅದಷ್ಟೇ ಅಲ್ಲದೆ ಒಂದು ಸ್ವಚ್ಛ ನಗರಿ ಥರ ಮಾಡಿಕೊಂಡು ಅಲ್ಲಿಗೆ ಎಲ್ಲ ಯುದ್ಧೋಪಕರಣಗಳನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಿದೆ, ಸೈನಿಕರನ್ನು ಬಿಡುವಂಥ ಕೆಲಸವನ್ನು ಮಾಡ್ತಿದೆ. ಆದರೆ ಅದಕ್ಕೆ ಪ್ರತಿಯಾಗಿ ಭಾರತ ಏನಾದರೂ ಮಾಡಿದರೆ ಚೀನಾಕ್ಕೆ ಉರಿಯುತ್ತೆ. ಅದೇ ಕಾರಣಕ್ಕೆ ಭಾರತ ಈ ಹಿಂದೆ ಚೀನಾ ಏನೆಲ್ಲ ಮಾಡ್ತಿದೆಯೋ ಅದೇ ಕಾರಣಕ್ಕೆ ಇದೀಗ ಭಾರತ ಕೂಡ ಚೀನಾಗೆ ಟಕ್ಕರ್ ಕೊಡ್ತಿದೆ. ಅವರು ಸೈನಿಕರನ್ನು ಕಳಿಸಿದ್ರೆ ಭಾರತ ಕೂಡ ನಾವೇನು ಕಡಿಮೆ ಇಲ್ಲ ಅಂತ ಸೈನಿಕರನ್ನು ಕಳಿಸ್ತಾ ಇದೆ. ಅವರು ಏನಾದರೂ ಹಳ್ಳಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ನಾವು ಗಡಿಯನ್ನು ಭದ್ರತೆಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಒಟ್ಟಿನಲ್ಲಿ ಚೀನಾಗೆ ಒಂದು ರೀತಿ ತಡೆಯನ್ನು ನೀಡುವಂಥ ಕೆಲಸವನ್ನು ಭಾರತ ಮಾಡ್ತಿದೆ. ಅದರಲ್ಲೂ ಕೂಡ ಈ ಹಿಂದೆ ಇದ್ದಂತಹ ಭಾರತ ಈಗಿಲ್ಲ. 1962ರಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಚೀನಾ ವಿರುದ್ಧ ಭಾರತ ಸೋತಿತ್ತು ಒಂದು ಯುದ್ಧದಲ್ಲಿ. ಆದರೆ ಆಗಿನ ಭಾರತ ಈಗಿಲ್ಲ. ಅದನ್ನೇ ಉತ್ಸಾಹವಾಗಿ ತೆಗೆದುಕೊಂಡಿರುವಂಥ ಚೀನಾ ಭಾರತವನ್ನು ಕೆಣಕುವಂಥ ಕೆಲಸವನ್ನು ಮಾಡ್ತಿದೆ. ಆದರೆ ಚೀನಾಕ್ಕೆ ಒಂದು ಎಚ್ಚರಿಕೆ ಇರಬಹುದು, ಅಂದರೆ ಆಗಿದ್ದಂತಹ ಭಾರತ ಬೇರೆ, ಈಗಿರುವಂತಹ ಭಾರತ ಬೇರೆ ಅನ್ನೋದನ್ನು ಅದು ಮರಿಬಾರ್ದು. ಒಂದು ವೇಳೆ ಚೀನಾ ಏನಾದರೂ ಇದೆಲ್ಲವನ್ನು ಮೀರಿ ಬಂದಿದೆ ಆದರೆ ಭಾರತ ಕೂಡ ಅದಕ್ಕೆ ಟಕ್ಕರನ್ನು ಕೊಡ್ತಿದೆ. ಅದಕ್ಕೆ ಬೇಕಾದಂತಹ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಂಡಿದೆ. ಅದರ ಮೊದಲ ಹೆಜ್ಜೆಯೇ ಈ ಸುರಂಗ ಟನಲ್, ಅದರ ಮೊದಲ ಹೆಜ್ಜೆಯೇ ಈ ಟನಲ್. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.